ಒಂದು ಹುಡುಗಿಗೆ ಏನಾಕಿತ್ತು ಅಂದ್ರೆ ಅದು ಬರೀ ಉಗುರು ಕಡಿತಿತ್ತಂತ. ಉಗುರು ಕಡಿತಿತ್ತು. ಅವ್ರವ್ವ ಆ ಗುರುಗಳ ಹತ್ರ ಕರ್ಕೊಂಡು ಹೋದ್ಲು. ಯಪ್ಪ, ನನ್ನ ಮಗನಿಗೊಂದು ಭಾರಿ ಕೆಟ್ಟ ಚಾಳಿ ಬಿದ್ದೈತಿ, ಏನು ಮಾಡ್ತಾನೆ? ಬರೀ ಕೈ ತಗೊಂಡು ಉಗುರು ಕಟ್ಕೊಂತ ಕುಂದಿರ್ತೈತೆ ಅದು. ಇದೇನು ದೊಡ್ಡದು ನನ್ನ ಸಣ್ಣ ವಿಷಯ, ಇದನ್ನೆಲ್ಲ ನಾ ಸರಿಗೆ ಮಾಡ್ತೀನಿ ಅಂತ ಆ ಹುಡುಗಗೆ ಯೋಗಾಸನ ಕಲಿಸಿದ್ರು ಅವ್ರ ಗುರುಗಳು. ಭಾರಿ ಯೋಗಾಸನ ಕಲಿಸಿ ವರ್ಕ್ಶಾಪ್ ಇತ್ತಲ್ಲ, ಹಂಗೆ ವರ್ಕ್ಶಾಪ್ ಮಾಡಿ ಹೋದರು. ಮುಂದಿನ ವರ್ಷ ಮತ್ತೆ ಅದೇ ಮಿತಿಗೆ ಡೇಟಿಗೆ ಮತ್ತೆ ಯೋಗಾಸನದ ಶಿಬಿರಿತ್ತು. ಮತ್ತೆ ಅವ್ರ ಗುರುಗಳು ಬಂದರು ಯೋಗಾಸನ ಶಿಬಿರಕ್ಕೆ. ಈ ಹೆಣ್ಮಗಳು ಮತ್ತೆ ಮಗನ ಕರ್ಕೊಂಬಂದು ನಮಸ್ಕಾರ ಮಾಡಿದ್ಲು. ಅವ್ರ ಗುರುಗಳು ಕೇಳಿದ್ರಿ, ಹೆಂಗದನವ ಮಗ ಅಂತ ಕೇಳಿದ್ರು. ಅವಾಗ ಆ ಯಪ್ಪ ಮೊದಲ ಚಲೋ ಐತಿದು ಅಂದ್ಲಕ್ಕೆ. ಅಲ್ಲ, ಏನರೇ ಆಗೈತಿ ಯಪ್ಪ, ಮೊದಲ ಕೈಯನ್ನು ಉಗುರು ಕಡ್ಕೊಂತಿತ್ತು, ನೀ ಯೋಗಾಸನ ಕಲಿಸಿಂದ ಕಾಲು ಹೆಗಲ ಮೇಲೆ ಹಾಕ್ಕೊಂಡು ಕಾಲಿನ ಉಗುರು ಕಡ್ಕೊಳ್ಳೋದು ಶುರು ಮಾಡೈತಿ ಈಗ ಅದು. ಇದು ಮನಸ್ಸಿನ ಗುಣಧರ್ಮ. ಇದು ನೀ ಏನು ಮಾಡಬಾರ್ದಂತೆ ಅದನ್ನು ಮುದ್ದ ಮಾಡಿಸ್ತೈತಿ. ನಾವು ಏನೂ ಮಾಡೋದಿಲ್ಲ ಇಲ್ಲಿ. ಇದಕ್ಕೆ ಎರಡೇ ದಾರಿಗಳು, ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧಿತವ್ಯಂ. ಇದಕ್ಕಿರುವ ಎರಡು ದಾರಿಗಳು. ಈ ಮನಸ್ಸು ಸ್ವಚ್ಛ ಇರಬೇಕು, ಸಶಕ್ತಿ ಇರಬೇಕು, ಸುಂದರವಾಗಿರಬೇಕು. ನನ್ನ ಮಾತು ನನ್ನ ಮನಸ್ಸು ಕೇಳಬೇಕಂದ್ರೆ ಯಾವುದು ಕೆಟ್ಟದ್ದು ಅಂತ ನಿನ್ನ ಪ್ರಜ್ಞೆಗೆ ಬಂದೈತಿ ಅದರಿಂದ ದೂರಿರು. ಯಾವುದು ಒಳ್ಳೆಯದು ಅಂತ ಅನಿಸ್ತೈತಿ ಅದು ಮಾಡದೇ ಇರಬೇಡ. ಇವೆರಡ ಕಲಿಯೋದು. ಯಾವುದು ಕೆಟ್ಟದ್ದು ಅಂತ ಅನಿಸ್ತೈತಿ ಅದರಿಂದ ದೂರಿರು. ಯಾವುದು ಒಳ್ಳೇದಂತ ನಿನಗೆ ಅನಿಸ್ತೈತಿ ಅದು ಮಾಡದೇ ಇರಬೇಡ. ಇದನ್ನು ಒಳ್ಳೇದು ಮಾಡ್ಕೊತ ಹೋಗೋದು ಅಷ್ಟೇ. ಇದನ್ನು ಕೆಟ್ಟದ್ದು ಬಿಡಿಸ್ಬೇಕು ಮನಸ್ಸಿಗೆ ಅಂದ್ರೆ ಅದಕ್ಕೇನೂ ಇಲ್ಲ. ಕೆಟ್ಟದ್ದು ಬಿಡಿಸ್ಬೇಕು ಅಂದ್ರೆ ಒಳ್ಳೇದು ಮಾಡ್ಕೊತ ಹೋಗೋದು ಅಷ್ಟೇ. ಈಗ ನಿಮಗೆಲ್ಲ ಒಂದು ಅನುಭವ ಐತಿ. ನಿಮ್ಮ ಮನ್ಯಾಗ ನಿಮ್ಮ ತಾಯಿ ಅಕಸ್ಮಾತ್ ಈ ಚಹಾ ಮಾಡೋ ಬೊಗೋಣಿ ಒಳಗೆ ಮರ್ತು ಒಂದು ದಿವಸ ಬೊಗೋಣಿ ತೂತು ಬಿತ್ತೋ ಏನೋ ಆದಾಗ ಸಾರು ಮಾಡೋ ಬೊಗೋಣಿ ಒಳಗೆ ಚಹಾ ಮಾಡ್ತಾಳೆ. ಸಾಂಬಾರು ಮಾಡೋ ಬೊಗೋಣಿ ಒಳಗೆ ಚಹಾ ಮಾಡಿದ್ರೆ ಹೆಂಗಾಕೈತಿ ಹೇಳಿ? ಖಾರ ಹತ್ತೈತಿ. ಎಷ್ಟು ದಿವ್ಸ ಖಾರ ಹತ್ತೈತಿ ಅಂದ್ರೆ ಒಂದು ದಿವ್ಸ ಖಾರ ಹತ್ತೈತಿ, 2 ದಿವಸ, 3 ದಿವಸ, 4 ದಿವಸ, 5 ದಿವಸ, 10 ದಿವಸ ಅಷ್ಟೆ. ಅಂದ್ರೆ ಖಾರ ಹತ್ತೈತಿ ಅಂತ ಬಿಡಂಗಿಲ್ಲ. ಹಂಗ ಸುಮ್ಮನೆ ಮಾಡ್ಕೊಂತ ಹೋಗ್ಬೇಕು. ಒಂದು ದಿವ್ಸ ಖಾರ ಅನ್ನೋದು ನಿಂತು ಹೋಗ್ತೈತದ. ಹಂಗೆ ನಮ್ಮ ಮನಸ್ಸು ಅನ್ನೋದು ಏನೈತಲ್ಲ, ಇದೊಂದು ಖಾರಬ್ಯಾಳಿ ಮಾಡೋ ಬೊಗೋಣಿ ಇದ್ದಂಗೆ. ಇದು ಖಾರದ ಬೊಗೋಣಿ. ಇದು ಒಳಗೆ ಖಾರ ಐತಿ. ಇದ್ರಾಗಿ ಇದನ್ನು ಕಡಿಮೆ ಮಾಡಬೇಕಂದ್ರೆ ಏನೂ ಮಾಡೋದಿಲ್ಲ. ಸಿಹಿ ಚಹಾ ಮಾಡ್ಕೊಂತ ಹೋಗ್ಬಿಡೋದು. ಒಂದು ದಿವ್ಸ ಖಾರ ತಾನೇ ನಿಲ್ತೈತೆ ಅಷ್ಟೇ. ಇದನ್ನು ಒಳ್ಳೇದು ಮಾಡ್ಕೊಂತ ಹೋಗೋದು ಅಷ್ಟೇ. ಬೇರೆ ಯಾವ ದಾರಿಗಳು ಇಲ್ಲ ಇದಕ್ಕೆ. ಚಲೋ ಕೆಟ್ಟದ್ದು ಮಾಡಬಾರ್ದಂದ್ರೆ ಏನು ಮಾಡ್ಬೇಕ್ರಂದ್ರೆ ಏನೂ ಮಾಡಂಗಿಲ್ಲ, ಒಳ್ಳೇದು ಮಾಡ್ಬೇಕಷ್ಟೇ. ಇದು ಅದಕ್ಕೆ ಇಂಥ ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಡೋದಷ್ಟೇ. ಇದರ ಸ್ವಭಾವವೇ ಕೆಳಮುಖವಾಗಿ ಹರಿತೈತಿ. ಈಗ ಒಂದು ನದಿ ಇರ್ತೈತಿ. ನದಿ ಕೆಳಮುಖವಾಗಿ ಹರಿತಿರ್ತೈತಿ. ಕೆಳಮುಖವಾಗಿ ಹರಿಯುವ ನದಿಗೆ ಒಬ್ಬ ಜಾಣ ರೈತ ಏನು ಮಾಡ್ತಾನ ಅಂದ್ರೆ ಅದನ್ನು ಹರಿಯುವ ಹೊಳೆಯನ್ನು ನೀರು ಲಿಫ್ಟ್ ಮಾಡ್ತಾನೆ ನೋಡು. ಲಿಫ್ಟ್ ಮಾಡಿ ಹೊಲಕ್ಕೆ ಹರಿಸ್ಕೊಂಡು ತನಗೇನು ಬೇಕು ಆ ಬೆಳೆ ಬೆಳೆಸ್ಕೊಂತಾನೆ. ಹಂಗೆ ಈ ಮನಸ್ಸನ್ನೋದು ಒಂದು ಕೆಳಮುಖವಾಗಿ ಹರಿಯುವ ನದಿ ಇದ್ದಂಗೆ ಇದು ಹರಿತಿರ್ತೈತಿ. ಇದನ್ನು ಸರಿಯಾಗಿ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ ಅದನ್ನು ಮನಸ್ಸು ಯಾವ ಲಿಫ್ಟ್ ಮಾಡ್ತಾನ ಅವನು ಲಿಫ್ಟ್ ಆಗ್ತಾನೆ. ಜಗತ್ತಿನೊಳಗೆ ಮ್ಯಾಲೆ ಏರ್ತಾನೆ ಅವನು ಸಹಿತ. ಲಿಫ್ಟ್ ಇರಿಗೇಷನ್ ಇದು ಒಂದಷ್ಟೆ. ಅದಕ್ಕೆ ಜೀವನದಲ್ಲಿ ಕಲಿಯುವುದೇನಿದೆ, ಮನಸ್ಸಂದ ಮೇಲೆ ಅದರ ಗುಣಧರ್ಮ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಈಗ ರೈತರು ಇರ್ತಾರೆ. ನೀವೆಲ್ಲ ರೈತರ ಮಕ್ಕಳು ಭಾಳ ಮಂದಿ ಇರ್ಬೋದು. ಒಬ್ಬ ರೈತ ಹೊಲದಾಗ ಜೋಳ ಬಿತ್ತಿರ್ತಾನೆ, ಹೌದಲ್ಲ? ತೊಗರಿ ಬಿತ್ತಾನ, ಎಳ್ಳು ಬಿತ್ತಾನ, ಕುಸುಬಿ ಬಿತ್ತಾನ. ಬಿತ್ತಿದ್ದೇನು ಬಿತ್ತಾನ? ಜೋಳ ಬಿತ್ತಾನ. ಕಸ ಬಂದೈತಿಲ್ಲ ಹೊಲ್ದಾಗ? ಏನು ಯಾರು ಹೊಲಸು ಕಸ ಬಿತ್ತಾರ ಏನದ್ರಾಗ? ಯಾರು ಬಿತ್ತಿಲ್ಲ. ನಾವು ಬಿತ್ತಿದ್ದೆಲ್ಲ ಜೋಳನ ಬಿತ್ತೀವಿ. ಆದರೆ ಜೋಳದಕ್ಕಿಂತ ಎತ್ತರ ಕಸನ ಬಂದೈತಿ. ಜಾಣ ರೈತ ಏನು ಮಾಡ್ತಾನ ಅಂದ್ರೆ ಕಸ ತೆಗಿತಾನ, ಜೋಳ ಬೆಳ್ಕೊಂಡು ಉಣ್ತಾನ. ಹಂಗೆ ಮನುಷ್ಯನ ಮನಸ್ಸನ್ನೋದು ಇದೊಂದು ಭೂಮಿ, ಇದೊಂದು ಹೊಲ ಇದ್ದಂಗಿದೆ. ಇದ್ರಾಗ ಚಲೋ ಶರಣರು, ಹಿರಿಯರು, ಗುರುಗಳು ಹೇಳಿದ ಮಾತಿನ ಬೀಜದ ಜೋಳ ಬಿತ್ತಬೇಕು. ಅದ್ರ ಜೊತೆಗೆ ಸ್ವಲ್ಪ ಕಸನೂ ಬರ್ತಿರ್ತೈತಿ.
ಹೆಂಗೊಬ್ಬ ಜಾಣ ರೈತ ಕಸ ತೆಗೆದು ಚಲೋ ಬೆಳೆ ಬೆಳ್ಕೊಂಡು ಉಣ್ತಾನಲ್ಲ, ಹಾಗೊಬ್ಬ ಜಾಣ ವಿದ್ಯಾರ್ಥಿ ಮನಸ್ಸಿನಲ್ಲಿ ಬರುವ ಕಸದಂಥ ಬೆಳೆ ತೆಗಿಬೇಕು, ಬೆಳೆಯನ್ನು ಸದ್ಗುಣಗಳ ಬೆಳೆಯನ್ನು ಬೆಳ್ಕೋಬೇಕು. ಇದು ಜೀವನ, ಇದು ಕಾರ್ಯಾಗಾರ. ಇದು ಅಷ್ಟೇ. ಕಾರ್ಯಾಗಾರ ಅಂದ್ರೆ ಹೊರಗೆ ನಡೆಯುವುದಲ್ಲ, ಕಾರ್ಯಾಗಾರ ಅಂದ್ರೆ ನನ್ನ ಮನಸ್ಸಿನೊಳಗೆ ನಡೆಯುವುದು, ನನ್ನ ಮನಸ್ಸಿನೊಳಗೆ ನಡೆಯುವುದು. ಅದಕ್ಕೆ ಕಾರ್ಯಾಗಾರ ತರಬೇತಿ ಎದಕ್ಕೆ ಕೊಡೋದು ಅಂದ್ರೆ ಮನಸ್ಸಿಗೆ ಕೊಡೋದು. ಇದು ಮನಸ್ಸು ಚಲೋ ಆಯ್ತು ಅಂದ್ರೆ ಇಡೀ ಜಗತ್ತೇ ಸುಧಾರಣೆ ಆಗ್ತೈತೆ ಅಷ್ಟೆ. ನಾವು ಹೇಳ್ತೀವಿ ಇವ ಕೆಟ್ಟವದಾನ ಅಂತ ಹಿಂಗೆ ಹೇಳಕ್ಕೆ ಹೋದ್ರೆ ಒಂದ ಬಳ್ಳ ಅವನ ಕಡೆ ತೋರಿಸ್ತಿರ್ತೈತಿ, 3 ಬಳ್ಳ ನನ್ನ ಕಡೆ ತೋರಿಸ್ತಿರ್ತಾವೆ. ಅವ 1 ಪಟ್ಟು ಕೆಟ್ಟಿದ್ರೆ ನೀ 3 ಪಟ್ಟು ಕೆಟ್ಟದಿ ಅಂತ ತೋರಿಸ್ತಿರ್ತಾವೆ. ಅದಕ್ಕೆ ನಾವು ಕಲಿಯುವುದೇನಿದೆ, ನಮ್ಮಲ್ಲಿರುವ ದುರುಷಗಳನ್ನು ದುರ್ಗುಣಗಳನ್ನು ತೆಗೆಯುವುದು, ಒಳ್ಳೆಯದನ್ನು ಬೆಳ್ಕೊಂಡು ಉಣ್ಣುವ ಸಲುವಾಗಿಯೇ ಇದೊಂದು ಕಾರ್ಯಾಗಾರ. ಅಂದರೆ ಒಬ್ಬ ವ್ಯಕ್ತಿ ಅವ ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಲ್ಲ, ಲೋಕಕ್ಕಾಗಿಯೂ ಬದುಕಬೇಕಾಗ್ತದೆ. ಇಷ್ಟೆಲ್ಲ ಮಕ್ಕಳಿಗೆ ದೇಶಕ್ಕಾಗಿ ವಿಶ್ವಕ್ಕಾಗಿ ಅವರು ಬದುಕಬೇಕು. ನಾವು ಕೇವಲ ನಮ್ಮ ಸಲುವಾಗಿ ಬದುಕುವುದಲ್ಲ, ಲೋಕಕ್ಕಾಗಿಯೂ ಮನುಷ್ಯ ಬದುಕಬೇಕಾಗ್ತದೆ. ಯಾಕಂದ್ರೆ ದೇವರು ಎಷ್ಟು ಕರುಣಾಮಯಿ ಅಂದ್ರೆ, ನಾವು ಬರುವಾಗ ಖಾಲಿ ಕೈಲಿಂದ ಈ ಜಗತ್ತಿಗೆ ಬಂದೀವಿ ಮತ್ತು ಹೋಗುವಾಗನೂ ಖಾಲಿ ಕೈಯಿಂದ ಹೋಗ್ತೀವಿ. ಮತ್ತು ಇಷ್ಟೆಲ್ಲ ಭೂಮಿ ನಮಗೆ ಅನ್ನ ಕೊಟ್ಟೈತಿ, ನದಿಗಳು ನೀರು ಕೊಟ್ಟಾವ, ಗಿಡಗಳು ಗಾಳಿ ಕೊಟ್ಟಾವ, ಸೂರ್ಯ ಬೆಳಕು ಕೊಟ್ಟಾನ. ಇಷ್ಟೆಲ್ಲ ಈ ಜಗತ್ತಿನಿಂದ ನಾವು ಪಡ್ಕೊಂಡಿವೆ ಇಲ್ಲ. ಮತ್ತೆ ಏನು ಯಾವುದಾದ್ರೂ ನದಿ ನಮಗೆ ಇಷ್ಟು ರೊಕ್ಕ ಕೊಟ್ಟರೆ ನೀರು ಕೊಡ್ತೀವಂತ ನದಿ ಕೇಳೈತಾ? ಮಾವಿನ ಗಿಡ ನಮಗಿಷ್ಟು ರೊಕ್ಕ ಕೊಟ್ರನ ಮಾವಿನ ಹಣ್ಣು ಕೊಡ್ತೀವಿ ಅಂತ ಯಾವ ಗಿಡ ಕೇಳೈತಾ? ಗಾಳಿ ನೀವು ಒಂದು ICUದಾಗಿದ್ದರೆ ಆಕ್ಸಿಜನ್ ಹಚ್ಚಿದ್ರೆ ಒಂದು ದಿವಸಕ್ಕೆ 1 ಲಕ್ಷ ಬಿಲ್ ಮಾಡ್ತಾರೆ. ಎಷ್ಟು ಗಿಡಗಳು ನಮಗೆ ಫ್ರೀ ಆಕ್ಸಿಜನ್ ಕೊಟ್ಟವಲ್ಲ, ಒಮ್ಮೆರೆ ಬಿಲ್ ಕೇಳ್ಯಾವೆ ನಾವು? ಅಂದ್ರೆ ನಿಸರ್ಗ ಏನೂ ಕೇಳದೆ ನಮಗಿಷ್ಟೆಲ್ಲ ಉಪಕೃತವಾಗಿ ಕೊಟ್ಟೈತೆ ನಮಗೆ. ಮತ್ತು ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಾವು ಏನೂ ಈ ಜಗತ್ತಿಗೆ ಮರಳಿ ಕೊಡದಿದ್ರೆ ನಮ್ಮಷ್ಟು ಕೃತಜ್ಞರ ಯಾರೂ ಇಲ್ಲ, ಕೃತಜ್ಞರ ಯಾರೂ ಇಲ್ಲ. ಅದಕ್ಕೆ ನಾವು ಈ ವಿಶ್ವಕ್ಕೆ ಕೃತಜ್ಞನಾಗಿ ಬದುಕಬೇಕಾಗ್ತೈತಿ. ಯೋಗಿ ಅಂತಂದ್ರೆ ಯಾರು? ಯೋಗಿ ಅಂದ್ರೆ ಬರೀ ಕಣ್ಣು ಮುಚ್ಚಿಕೊಂಡು ಎಲ್ಲೋ ಗವಿಗಳಲ್ಲಿ ಕುಳಿತವರು ಯೋಗಿಗಳಲ್ಲ. ಯೋಗಿಯ ನಿಜವಾದ ಅರ್ಥ ಕಣ್ಣು ಮುಚ್ಚಿಕೊಂಡು ಗವಿಯೊಳಗೆ ಕುಂತವ ಯೋಗಿ ಅಲ್ಲ. ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಲೋಕಕ್ಕೆ ಉಪಯೋಗಿ ಆಗಬೇಕು ಮನುಷ್ಯ. ಅದಕ್ಕೆ ಇಷ್ಟೆಲ್ಲ ಯುವಕರಿಗೆ ಲೋಕಕ್ಕೆ ಅವರು ಉಪಯೋಗಿಗಳಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರಿಗೆ there are moral responsibilities, there are social responsibilities, there are national responsibilities. ನಿಮಗೆಲ್ಲ ಭಾಳಷ್ಟು ಜವಾಬ್ದಾರಿಗಳಿವೆ. ಯುವಕರು ಅಂದ್ರೆ ಕಣ್ಣಾಗ ಕಳೆ, ಏನು ಮೈಯಾಗ ಉತ್ಸಾಹ, ಕನಸು ಕಾಣಬೇಕು, ಚಲೋ ಇರ್ಬೇಕು, ಉತ್ಸಾಹ ಇರ್ಬೇಕು. ಎದ್ದು ಕೂಡಲೇ ಏನು ಬಿಡಪ್ಪ ಯಾವಾಗ ಹೋಗ್ತೀವಿ ಅನ್ನಂಗೆ ಹೇಳ್ಬಾರ್ದು ಮನುಷ್ಯ. ಉತ್ಸಾಹದಿಂದ ಹೇಳ್ಬೇಕು. ಒಮ್ಮೆ ಸೋಲಿರುತ್ತದೆ, ಒಮ್ಮೆ ಅಪಮಾನಗಳಿರ್ತವೆ, ಒಮ್ಮೆ ನೋವುಗಳಿರ್ತವೆ, ಒಮ್ಮೆ ಬಡತನ ಇರ್ತದೆ. ಇವೆಲ್ಲದರ ಮಧ್ಯದೊಳಗೆ ಒಂದು ಆಶಾಕಿರಣ ಇರ್ತದೆ ಎದೆಯೊಳಗೆ. ಅದನ್ನು ಬಿಟ್ಟು ಬದುಕಬಾರ್ದು ಮನುಷ್ಯ. ಏಳುವಾಗ ಹೊಸ ಆಲೋಚನೆಯೊಂದಿಗೆ, ಹೊಸ ವಿಚಾರದೊಂದಿಗೆ ಕಣ್ಣು ತೆರಿಬೇಕು ಮನುಷ್ಯ. ನಿಮ್ಮ ಮನೆಯ ಮುಂದಿನ ಹೂವು ನಿನ್ನಿದ್ದಂಗೆ ಇವತ್ತಿಲ್ಲ, ಸೋ ಫ್ರೆಶ್ ಇಟ್ ಈಸ್. ನಿಮ್ಮ ಮನೆಯ ಅಂಗಳದೊಳಗೆ ಅರಳಿದ ಹೂವು ನಿನ್ನೆ ಇದ್ದಂಗೆ ಇವತ್ತು ಹೂವು ಇಲ್ಲ, ನಿನ್ನೆ ಇದ್ದಂಗೆ ಗಿಡ ಇಲ್ಲ. ನಿಸರ್ಗದೊಳಗೆ ನಿನ್ನಿದ್ದ ನದಿ ಇವತ್ತಿಲ್ಲ. ಅಲ್ಲಿ ಎಷ್ಟು ತಾಜಾತನ ಐತಿ. ಈ ವಿಶ್ವದೊಳಗೆ ಪ್ರತಿನಿತ್ಯ ಬಾಡಿದ ಮುಖ ಇಟ್ಕೊಂಡು ಏಳುವ ಪ್ರಾಣಿ ಅಂದ್ರೆ ಮನುಷ್ಯ ಒಬ್ಬನ. ಎದ್ದು ಕೂಡಲೇ ನಾವು ಚಿಂತೆಯಿಂದ ಬಾಡಿದ ಮುಖದಿಂದ ಹೇಳಿದ್ವಿ. ಎದ್ದು ಕೂಡಲೇ ಯಾರು ಹೂವಿನ ಮುಖ ನೋಡ್ಬೇಡ್ರಿ ಅಂತ ಒಮ್ಮೆರ ಅಂದಾರ. ಎದ್ದು ಕೂಡಲೇ ಮನುಷ್ಯರು ಅವನ ಮುಖ ನೋಡಕ್ಕೆ ಹೋಗ್ಬೇಡ ಅಂತೀವಿ ನಾವು. ಆದ್ರೆ ಹೂವಿನ ಮುಖ ನೋಡಬೇಡ್ರಿ, ಆಕಳು ಮುಖ ನೋಡ್ಬೇಡ್ರಿ ಅಂತ ಯಾರಿಗಾರ ಅಂದಾರೇನು? ಇಲ್ಲ. ಏಳುವಾಗ ಹೊಸ ವಿಚಾರಗಳೊಂದಿಗೆ ಮನುಷ್ಯ ಹೇಳಬೇಕು, ಹೊಸ ಆಲೋಚನೆಗಳೊಂದಿಗೆ ಹೇಳಬೇಕು. ಬೆಳಿಗ್ಗೆ ಎದ್ದಾಗ ಯಾರ ತಾಟಿನೊಳಗೆ ಅನ್ನ ಇಲ್ಲ, ಮನೆ ಅಡ್ಡಾಡ್ತಿರ್ತಾರಿಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯಲ್ಲಿ
ಅನ್ನ ಇಲ್ಲವೋ ಅವರು ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಲ್ಲವೋ ಅವ ನಿಜವಾದ ಭಿಕ್ಷುಕ ಆಗ್ತಾನಷ್ಟೇ. ಏಳುವಾಗ ಒಳ್ಳೆಯ ವಿಚಾರಗಳಿಂದ ಏಳುವುದು, ಒಳ್ಳೆಯ ಸಂಕಲ್ಪಗಳಿಂದ ಏಳುವುದು. ಮನುಷ್ಯನಿಗೆ ದುಡ್ಡಿನ ಬಡತನ ಇರಲಿ, ಪ್ರಶ್ನೆ ಇಲ್ಲ, ಆದರೆ ಒಳ್ಳೆಯ ಸಂಕಲ್ಪಗಳ ಬಡತನ ಇರಬಾರ್ದು. ಯಾವಾಗ ನಮ್ಮಲ್ಲಿ ಸಂಕಲ್ಪಗಳ ಬಡತನ ಇರಬಾರ್ದು. ಅದಕ್ಕೆ ಒಳ್ಳೆಯ ವಿಚಾರಗಳು, ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಮಾತು